ಈಗ ಆಲ್ರೆಡಿ ಪ್ರಜ್ವಲ್ ವಿಡಿಯೋದಲ್ಲಿ ಹೇಳಿರುವಂತೆ 31ನೇ ತಾರೀಕು ದೇಶಕ್ಕೆ ವಾಪಸ್ ಮರಳ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಟಿಕೆಟ್ ಕೂಡ ಬುಕ್ ಆಗಿದೆ. ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಆಗಿದೆ. ಸೊ ಲುಫ್ತಾನ್ಸಾ ಏರ್ಲೈನ್ಸ್ ಮುಖಾಂತರ ಟಿಕೆಟ್ ಬುಕ್ ಮಾಡಿದ್ರೆ ಸೊ ಅಲ್ಲಿಗೆ ಹತ್ತತ್ರ 9ರಿಂದ 9:30 ಹೊರಟ್ರೆ ಮೇ 31ರ ಮಧ್ಯರಾತ್ರಿ ಬರ್ತಾರೆ ಪ್ರಜ್ವಲ್ ರೇವಣ್ಣ ಮ್ಯೂನಿಕ್ನಿಂದ. ಜರ್ಮನಿ ದೇಶದ ಮ್ಯೂನಿಕ್ ಅನ್ನುವಂಥದ್ದು ಒಂದು ಸಿಟಿ. ಸೊ ಬೆಂಗಳೂರಿಗೆ ಟಿಕೆಟ್ ಬುಕ್ ಆಗಿದೆ ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ. ಸೊ ಅಲ್ಲಿಗೆ ಒಂದು 9ರಿಂದ ಸಾಮಾನ್ಯವಾಗಿ 9 ಅವರ್ಸ್ ತೋರಿಸ್ತದೆ, 9 to 9.5 ಅನ್ಕೊಳ್ಳಿ. ಮಧ್ಯರಾತ್ರಿ ಬರ್ತಾರಂತೆ. ಸೊ ಮಗದೊಂದು ಕಡೆ SIT ಅಧಿಕಾರಿಗಳು ಕೂಡ ಕಾಯ್ತಾ ಇದ್ದಾರೆ ಇದೀಗ ವಿಚಾರಣೆಗೆ ಅವ್ರನ್ನ ಒಳಪಡಿಸೋಕ್ಕೆ. ಈ ಹಿನ್ನೆಲೆಯಲ್ಲಿ ಇದು 2ನೇ ಸಲ ಈ ರೀತಿ ಟಿಕೆಟ್ ಬುಕ್ ಆಗಿರೋದು. ಈ ಸಲವೂ ಕೂಡ ಎಲ್ಲವೂ ಅಂದ್ಕೊಂಡಂಗೆ ಅವ್ರು ಬಂದೇ ಬಿಡ್ತಾರೆ ಅಂತ ನಮ್ಮಂಗೂ ಇಲ್ಲ. ಕಳೆದ ಬಾರಿ ಥರ ಆಗ್ಬಿಟ್ರೆ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಏರ್ಪೋರ್ಟ್ನಲ್ಲೇ ಲಾಕ್ ಮಾಡ್ತಾರಾ? ಸಾಧ್ಯತೆಗಳು ದಟ್ಟವಾಗಿದೆ. ಏರ್ಪೋರ್ಟ್ನಲ್ಲಿ ಬಂಧಿಸಲು SIT ರೆಡಿಯಾಗಿದೆ. ಈಗಾಗಲೇ ಬಂಧನದ ವಾರೆಂಟ್ ಅನ್ನು ಕೂಡ SIT ಟೀಮ್ ಪಡೆದುಕೊಂಡಿದೆ. ವಿಚಾರಣೆ ಬಳಿಕ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋಗ್ತಾರೆ. ಆಸ್ ಯೂಶುವಲ್ ಪ್ರೊಸೆಸ್ ಏನೇನಿರುತ್ತೆ ಮುಗಿಸ್ತಾರೆ, ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ, ಕಸ್ಟಡಿಗೆ ಕೇಳ್ತಾರೆ. 15 ದಿನನೋ 14 ದಿನನೋ ಕೇಳ್ತಾರೆ. ಫಸ್ಟಿಗೆ SIT ಕಸ್ಟಡಿಗೆ ಕೇಳದಿದ್ರೆ ನ್ಯಾಯಾಂಗ ಬಂಧನಕ್ಕೆ ಜಡ್ಜ್ ಕೊಡ್ತಾರೆ ಅವ್ರನ್ನ. SIT ಆಲ್ಮೋಸ್ಟ್ ಕಸ್ಟಡಿಗೆ ಕೇಳುತ್ತೆ ಅಂತ ಕಾಣುತ್ತೆ ಈ ವಿಚಾರದಲ್ಲಿ. ನೋಡೋಣ. ಇವತ್ತು ಆಲ್ರೆಡಿ 29, ನಾಳೆ ಬಿಟ್ಟು ನಾಡಿದ್ದು ಬರ್ತಾರೆ, ಹಾಜರಾಗ್ತಾರೆ ವಿಚಾರಣೆಗೆ. ಸೊ ಇದೀಗ SIT ಕಸ್ಟಡಿಗೆ ಕೇಳಿಲ್ಲ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಜಡ್ಜ್ ಕೊಡ್ತಾರೆ. ಸೊ ಈಗ ಆಲ್ರೆಡಿ SITಯ ಟೀಮು ಏರ್ಪೋರ್ಟ್ನಲ್ಲಿ ಕಾದು ಕುಳಿತಿದೆಯಂತೆ. ಅವ್ರು ಯಾವಾಗ ಬರ್ತಾರೆ ಅಲ್ಲಿಂದಲೇ ಅವ್ರನ್ನ ವಶಕ್ಕೆ ಪಡೆದು ತಮ್ಮ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸೋದಕ್ಕೆ ಮೇ 31ಕ್ಕೆ ಬರ್ತೀನಿ ಅಂತ ಹೇಳಿದರು. ಅದರಂತೆ ಈಗ ಆಲ್ರೆಡಿ ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಜರ್ಮನಿಯ ಮ್ಯೂನಿಕ್ ಏನಿದೆ ಆ ಮ್ಯೂನಿಕ್ನಿಂದ ಟಿಕೆಟ್ ಬುಕ್ ಆಗಿದೆ. ಅಲ್ಲಿಂದ ಇಲ್ಲಿಗೆ ಹಾರ್ಡ್ಲಿ 9 ಅವರ್ಸ್ ಬ್ಯಾಂಗ್ಳೂರು ಏರ್ಪೋರ್ಟ್ಗೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ನಾಗೇಶ್, ಒಂದು ಕಡೆ SIT ಅಧಿಕಾರಿಗಳು ಪ್ರಜ್ವಲ್ ಅವರಿಗೋಸ್ಕರ ಕಾಯ್ತಾ ಇದ್ದಾರೆ, ಮಗದೊಂದು ಕಡೆ ಟಿಕೆಟ್ ಕೂಡ ಬುಕ್ ಆಗಿದೆ. ಸೊ ಇನ್ನೊಂದೇನೋ ಸುದ್ದಿ ಕೇಳ್ಪಟ್ವಿ, ಏರ್ಪೋರ್ಟ್ನಲ್ಲಿ ಈಗ ಆಲ್ರೆಡಿ SIT ಸಿಬ್ಬಂದಿಗಳು ಕಾಯ್ತಾ ಇದ್ದಾರೆ ಪ್ರಜ್ವಲ್ ಅವ್ರಿಗೆ ಇವತ್ತಿನಿಂದಲೇ ಅಂತ. ಹೌದಾ ವಿದ್ಯಾ? ಈಗಾಗಲೇ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹೊರಗಡೆ ಬರ್ತಿದ್ದಂತೆ ಆತನ ವಿರುದ್ಧ ಒಂದು ಕೇಸ್ ದಾಖಲಾಗುತ್ತೆ. ಕೇಸ್ ದಾಖಲಾಗ್ತಿದ್ದಂತೆ ವಿದೇಶಕ್ಕೆ ಎಸ್ಕೇಪ್ ಆಗಿ 1 ತಿಂಗಳ ಬಳಿಕ 31ನೇ ತಾರೀಕು ನಾನು ಬೆಂಗಳೂರಿಗೆ ಬಂದು SIT ಮುಂದೆ ತನಿಖೆಗೆ ಹಾಜರಾಗ್ತೀನಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಒಂದು ವಿಡಿಯೋ ಬಿಡುಗಡೆ ಮಾಡಿದರು. ಆ ವಿಡಿಯೋ ಬಿಡುಗಡೆ ಮಾಡಿದ ಬಳಿಕ ನಿನ್ನೆ ಅವರು ಟಿಕೆಟನ್ನು ಬುಕ್ ಮಾಡಿಕೊಂಡಿರುವಂಥದ್ದು. ಜರ್ಮನಿಯ ಮ್ಯೂನಿಕ್ ದೇಶದಿಂದ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದು ಟಿಕೆಟ್ ಬುಕ್ಕನ್ನು ಮಾಡಿಕೊಂಡಿರುವಂಥದ್ದು ಪಕ್ಕ ಆಗಿದೆ. ಹಾಗಾಗಿ 31ನೇ ತಾರೀಕು ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥದ್ದು ಖಾತ್ರಿ ಹಿನ್ನೆಲೆಯಲ್ಲಿ ಈಗಾಗಲೇ SIT ಅಧಿಕಾರಿಗಳು ಕಳೆದ 1 ತಿಂಗಳಿಂದ ನಿರಂತರವಾಗಿ ಆತನ ಮೇಲೆ ಕಣ್ಣಿಟ್ಟಿದ್ರು. ಮತ್ತೆ ಯಾವಾಗ ಟಿಕೆಟ್ ಬುಕ್ಕಿಂಗ್ ಪಕ್ಕ ಆಗಿದೆ, ಪಕ್ಕ ಆಗ್ತಿದ್ದಂತೆ SIT ಅಧಿಕಾರಿಗಳು ಅಲರ್ಟ್ ಆಗಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ರಾತ್ರಿಯಿಂದನೂ ಪ್ರತ್ಯೇಕವಾಗಿ 2 ತಂಡಗಳು ಕಾಯ್ದಿರಿಸಿದ್ದಾವೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಯಾಕಂದರೆ ಕಳೆದ ಬಾರಿ ಕೂಡ ಪ್ರಜ್ವಲ್ ರೇವಣ್ಣ ಅವರು ಟಿಕೆಟ್ ಬುಕ್ ಮಾಡಿ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಈ ಸರಿನೂ ಆಗ್ಬೋದು ಅನ್ನುವಂಥ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಲುಫ್ತಾನ್ ಏರ್ಲೈನ್ಸ್ ಜೊತೆಗೆ ಮತ್ತೊಂದು ದಿನ ಮುಂಚಿತವಾಗಿ ಬರುವ ಸಾಧ್ಯತೆಗಳು, ಅನುಮಾನಗಳು ಕೂಡ SIT ಅಧಿಕಾರಿಗಳಿಗೆ ಇರೋದ್ರಿಂದ ಯಾವುದೇ ಚಾನ್ಸ್ ತಗೋಬಾರ್ದು ಅನ್ನುವಂಥ ಕಾರಣಕ್ಕೆ SIT ಅಧಿಕಾರಿಗಳು ಈಗಾಗಲೇ ಏರ್ಪೋರ್ಟ್ನಲ್ಲಿ ಬೀಡು ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಅವರಿಗೆ ಲುಕ್ಔಟ್ ನೋಟಿಸ್ ಜಾರಿಯಾಗಿರೋದ್ರಿಂದ ಅವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯಾವ ಟೈಮಿನಲ್ಲಿ ಇಳಿದ್ರೂ ಕೂಡ ಅವರನ್ನು ಅಲ್ಲಿಯ ಅಧಿಕಾರಿಗಳೇ ವಶಕ್ಕೆ ಪಡೆದು ಆ ಕೂಡಲೇ SIT ಅಧಿಕಾರಿಗಳಿಗೆ ಇಂಥ ವ್ಯಕ್ತಿ ಇಲ್ಲಿ ಬಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಆ ಕೂಡಲೇ SIT ಅಧಿಕಾರಿಗಳು ಹಿರಿಯ ಅಧಿಕಾರಿಗಳನ್ನು ಕರೆದುಕೊಂಡು ಅಲ್ಲಿ ವಶಕ್ಕೆ ಪಡೆದು ಕರೆತರಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಿದ್ದಾರೆ SIT ಅಧಿಕಾರಿಗಳು ಅನ್ನುವಂಥದ್ದು ಈಗಿರುವ ಮಾಹಿತಿ. ಅದರ ಜೊತೆಗೆ ಈಗಾಗಲೇ ಈ ಹಿಂದೆ ಆಗದಂತೆ ಆಗುವ ಮುನ್ಸೂಚನೆ ಏನಾದರೂ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. 31ಕ್ಕೆ ಅವರು ಬರ್ತಾ ಇದ್ದಾರೆ, ಬಟ್ ಅಧಿಕಾರಿಗಳಿಗೆ ಬೇರೆಲ್ಲೋ ಮಾಹಿತಿ ಸಿಕ್ಕಿದೆ, ಅದಕ್ಕೂ ಮುಂಚೆಯೇ ಬರಬಹುದೇನೋ ಅಂತ ಆ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿದ್ದಾರೆ.